ನಮಸ್ಕಾರ. ಕಾಲದ ಚಕ್ರ ಓಡ್ತಾ ಓಡ್ತಾ ಯುವ ಬ್ರಿಗೇಡ್ಗೆ ಅದಾಗಲೇ 3 ವರ್ಷ ಕಳೆದೇ ಹೋಯ್ತು. ಕಾಲಕ್ಕೆ ನನ್ನ ಬದುಕಿನಲ್ಲೂ ಓಡುತ್ತೆ, ನಿಮ್ ಬದುಕಿನಲ್ಲೂ ಓಡುತ್ತೆ. ಆದ್ರೆ ಕಾಲದ ಗತಿಯನ್ನು ನಿರ್ಧರಿಸುವ ಸಾಮರ್ಥ್ಯ ನಾವು ಪಡ್ಕೋಬೇಕು ಅಷ್ಟೇ. ಹಾಗೆ ಪಡ್ಕೊಂಡಾಗ ನಿಜವಾಗಿಯೂ ನಾವು ಚಾಲಕ ಶಕ್ತಿಯಾಗಿ ಅದಕ್ಕೆ ಕಣ್ಗೊಳಿಸ್ತೀವಿ. ಮಿತ್ರ, ಯುವ ಬ್ರಿಗೇಡ್ ಶುರುವಾದಾಗ 4 ವಿಂಗ್ ಇತ್ತು. ಮಹಾರಕ್ಷಕ್ ಅತ್ಯಂತ ವ್ಯಾಪಕವಾಗಿ ಕೆಲಸ ಮಾಡ್ತಿತ್ತು. ನಾವೇ ಯೋಧನ ಮನಗಳನ್ನು ಮಾಡಿದವರು. ಕಾರ್ಗಿಲ್ ವಿಜಯೋತ್ಸವ ನಾವೇ ಮಾಡ್ತಾ ಇದ್ದಿದ್ದು. 1965ರ ಯುದ್ಧಕ್ಕೆ 50 ವರ್ಷ ಆದಾಗ ಇಡೀ ರಾಜ್ಯದಲ್ಲಿ ಯಾರೂ ಸ್ಮರಿಸಿಕೊಂಡಿರಲಿಲ್ಲ. ಯುವ ಬ್ರಿಗೇಡ್ ಮಾತ್ರ ಆ ಕೆಲಸ ಮಾಡಿತ್ತು. ಈಗ ನೋಡಿ ವ್ಯಾಪಕತೆ ಹೇಗಿದೆ ಅಂತಂದ್ರೆ ಊರೂರಲ್ಲೂ ಕೂಡ ಯೋಧನ ಮನ ನಡೆಯುತ್ತೆ. ಕೆಲವು ಸಂತರಂತೂ ತಾವು ಯಾವುದಾದ್ರೂ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿದಾಗ ಯೋಧರನ್ನ ಕರೆದು ಸನ್ಮಾನ ಮಾಡ್ತಾರೆ. ಅನೇಕರು ಯೋಧರಿಗೆ ಹಣ ಕೊಡಬೇಕು ಅಂತ ಇತ್ತೀಚಿನ ಒಂದು ವಿಷಯ ನೋಡಿ ಆಶ್ಚರ್ಯ ಆಯ್ತು ನನಗೆ. ಇಸ್ರೇಲ್ನಿಂದ ಬಂದಿರುವಂತಹ ಹುಡುಗನೊಬ್ಬ ಆತ ತಾನು ಇಸ್ರೇಲ್ನಲ್ಲಿ ಹಣ ಕಲೆಕ್ಟ್ ಮಾಡ್ಕೊಂಡು ಬಂದು ತನ್ನ ಊರಿನ ಯೋಧರ ಮನೆಗಳಿಗೆ ಕೊಟ್ಟು ಹೋಗಿದ್ದಾನೆ. ನನಗೆ ಮೆಸೇಜ್ ಕಳಿಸೋದು ನೋಡುವಾಗ ಆಶ್ಚರ್ಯ ಅನ್ನಿಸ್ತಿತ್ತು. ಯುವ ಬ್ರಿಗೇಡ್ ಒಂದಿಲ್ಲೊಂದು ರೀತಿಯಲ್ಲಿ ಪ್ರೇರಣೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ಕಡಿಮೆ ಮಹಾರಕ್ಷಕ ಕೆಲಸ ಮಾಡ್ತಾನೆ ಇಲ್ಲ. ಯಾಕೆಂದ್ರೆ ಸಮಾಜವೇ ಅದನ್ನ ಆಪ್ಯಾಯತೆಯಿಂದ ಸ್ವೀಕರಿಸಿಬಿಟ್ಟಿದೆ. ಕಲ್ಯಾಣಿ ಕೆಲಸ ಶುರು ಮಾಡಿದ್ದು ಇವತ್ತು ಎಷ್ಟು ವ್ಯಾಪಕವಾಗಿ ಬೆಳೆದಿದೆ ಅಂತಂದ್ರೆ ಗದಗ್ನ ಕಲ್ಯಾಣಿಯಲ್ಲಿ 100 ದಿನದ ಕೆಲಸ ಇವತ್ತಿಗೂ ಮುಂದುವರೆದಿದೆ. ಗದಗ್ನ ಕಲ್ಯಾಣಿಯನ್ನ 18 ವರ್ಷಗಳ ಹಿಂದೆ ಸ್ವಚ್ಛ ಮಾಡಿದ ಅಂದಿನ ಜನ ಪೂರ್ತಿ ಸ್ವಚ್ಛ ಮಾಡ್ಲಿಕ್ಕಾಗದೆ 35-40% ನಿಲ್ಲಿಸಿದ್ರು. ಆದ್ರೆ ಯುವ ಬ್ರಿಗೇಡ್ ನ ತರುಣರು ಅದನ್ನು ಪೂರ್ತಿ ಮಾಡಬೇಕು ಅಂತ ಹಠ ಹಿಡಿದಿದ್ದಾರೆ. ಕಾಲ ಕಳಿತಾ ಯುವಕರ ಶಕ್ತಿ ಕಡಿಮೆ ಆಗ್ತಿದೆ ಅಂತ ಹೇಳೋ ಹೊತ್ತಿಗೆ ಯುವ ಬ್ರಿಗೇಡ್ ತೋರಿಸಿದೆ 18 ವರ್ಷದ ಹಿಂದಿನ ಯುವಕರ ಶಕ್ತಿ ಏನಿತ್ತೋ ಅದಕ್ಕಿಂತ ಇವತ್ತಿನ ಯುವಕರ ಶಕ್ತಿಯೇ ಜಾಸ್ತಿ ಇದೆ ಅಂತ. ಬದಲಾವಣೆ ಬರೋದು ಹೀಗೆ ಅಂತ ಹೇಳೋದು. ಎಷ್ಟರ ಮಟ್ಟಿಗೆ ಕಲ್ಯಾಣಿ ಕಾರ್ಯ ನಡೆದಿದೆ ಅಂತಂದ್ರೆ ಇಡೀ ರಾಜ್ಯ ಇದನ್ನ ವ್ಯಾಪಕವಾಗಿ ಸ್ವೀಕರಿಸುವಂತ ಮಟ್ಟಕ್ಕೆ ಬಂದಿದೆ ಅಂತ. ನಾವು ಯುವ ಬ್ರಿಗೇಡ್ ನ ಶುರು ಮಾಡಿದ ಒಂದು ಇಡೀ ವರ್ಷ ಸದ್ಭಾವನೆಯ ಕೆಲಸ ಏನೂ ನಡೆದಿಲ್ಲ ಅಂತ ಅನ್ಕೊಳ್ತಿದ್ರು. ಆದ್ರೆ ಇವತ್ತು ಹೆಚ್ಚಾಗಿ ನಡೀತಾ ಇರೋದು ಸದ್ಭಾವನೆಯ ಕೆಲಸವೇ. ಜಾತಿಯ ಸಂಕೋಲೆ ಕಳಚೋಣ ಬನ್ನಿ ಅಂತ ನಾವು ದೊಡ್ಡದೊಂದು ಆಂದೋಲನವನ್ನೇ ತೆಗೆದುಕೊಂಡಾಗ, ರಾಮಾನುಜರ ಮತ್ತು ಅಂಬೇಡ್ಕರ್ರ ಜಯಂತಿಯನ್ನ ಈ ನೆಪದಲ್ಲಿ ಮಾಡ್ಲಿಕ್ಕೆ ಅಂತ ಹೊರಟಾಗ ಸಮಾಜ ಇದು ಮಾಡ್ಲಿಕ್ಕೆ ಸಾಧ್ಯವಾ ಅಂತ ಯೋಚನೆ ಮಾಡ್ತಾ ಇತ್ತು. ಆದ್ರೆ ಇವತ್ತು ಒಂದು ವ್ಯಾಪಕವಾದ ಚರ್ಚೆಯನ್ನಾದ್ರೂ ಹುಟ್ಟಾಕ್ಲಿಕ್ಕೆ ಸಾಧ್ಯ ಆಗಿದೆಯಲ್ಲ, ಇದು ವಿಶೇಷ ಅಂತ ನಾನು ಭಾವಿಸ್ತೀನಿ. ವಿತ್ತಶಕ್ತಿ ಕೆಲಸ ಮಾಡಲ್ಲ ಅಂತ ಅನ್ಕೊಳ್ತಿತ್ತು. ಆದ್ರೆ ಈ ಸದ್ಭಾವನೆ ಮತ್ತು ವಿತ್ತಶಕ್ತಿ ಅದು ಹೇಗೆ ಜೋಡಿಸ್ಕೊಂಡಿದೆ ಅಂತಂದ್ರೆ ಕಲ್ಲೋಳಿಯಲ್ಲಿ 4 ಹೊಲಿಗೆ ಯಂತ್ರಗಳನ್ನ ನಾವು ಅಲ್ಲಿನ ಹೆಣ್ಮಕ್ಳಿಗೆ ಕೊಟ್ಟು ಅವ್ರ ಕೈಯಲ್ಲಿ ಹೊಲಿಗೆ ಮಾಡಿಸ್ತಾ ಇವತ್ತು ಅವರು ತಯಾರು ಮಾಡಿದ ಬ್ಯಾಗ್ಗಳು ನಾಡಿನಾದ್ಯಂತ ರಾರಾಜಿಸುವ ಹೊತ್ತು ಬಂದಿದ್ದಿಲ್ಲ. ನಿಜವಾದ ವಿತ್ತ ಶಕ್ತಿ ಅಂದ್ರೆ ಇದೆ ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಡಿಜಿಟಲ್ ಸಂಸ್ಕಾರ ಬಗ್ಗೆ ನಾನೇನು ಮಾತಾಡ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕೆ ಅಂತಂದ್ರೆ ಅಗತ್ಯ ಬಿದ್ದಾಗ ಕರ್ನಾಟಕದ ದನಿಯಾಗಿ ನಿಂತಿರೋದು ಇದೇ ಡಿಜಿಟಲ್ ಸಂಸ್ಕಾರದ ತರುಣ್ರೆ. ಮಹದಾಯಿ ನೀರಿಗೋಸ್ಕರ ಬಡದಾಡ್ತಾ ಇರುವಾಗ ಡೈಯಿಂಗ್ ಫಾರ್ ಎ ಡ್ರಾಪ್ ಅಂತ ಹೇಳಿ ನಾವು ಅದರ ಕುರಿತಂತೆ ರಾಷ್ಟ್ರ ಮಟ್ಟದ ಗಮನ ಸೆಳೆಯುವಂತ ಪ್ರಯತ್ನ ಮಾಡಿದ್ದು ಡಿಜಿಟಲ್ ಸಂಸ್ಕಾರ. ನವೆಂಬರ್ 1ಕ್ಕೆ ರಾಜ್ಯೋತ್ಸವವನ್ನು ಎಲ್ಲರೂ ಆಚರಿಸ್ತಾ ಹೆಮ್ಮೆಯಿಂದಿರಬೇಕಾದಾಗ ಟ್ವಿಟರ್ ಟ್ರೆಂಡ್ ನಲ್ಲಿ ನಾನು ತಮಿಳು ನೋಡಿದ್ದೀನಿ, ಮಲಯಾಳಿ ನೋಡಿದ್ದೀನಿ, ಒರಿಯಾ ನೋಡಿದ್ದೀನಿ. ಆಗೆಲ್ಲ ಅನ್ನಿಸ್ತಿತ್ತು ಕನ್ನಡ ಯಾವಾಗ ಬರೋದು ಅಂತ. ಕನ್ನಡವೇ ಸತ್ಯ ಅನ್ನೋದನ್ನ ಟ್ರೆಂಡ್ ಮಾಡಬೇಕು ಅಂತ ನಿಶ್ಚಯ ಮಾಡಿದ ಕನ್ನಡದ ತರುಣರು, ಯುವ ಬ್ರಿಗೇಡ್ ನ ಡಿಜಿಟಲ್ ಸಂಸ್ಕಾರನ ಹುಡುಗರು ಹೇಗೆ ಕೆಲಸ ಮಾಡಿದ್ರು ಅಂತಂದ್ರೆ 6-8 ಗಂಟೆಗಳ ಕಾಲ ಟಾಪ್ 1 ನಲ್ಲಿ ಕನ್ನಡವೇ ಸತ್ಯವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗಿತ್ತಲ್ಲ. ಡಿಜಿಟಲ್ ಸಂಸ್ಕಾರನ ಎಲ್ಲ ತರುಣರಿಗೂ ಈ ಸಂದರ್ಭದಲ್ಲಿ ಮೆಚ್ಚುಗೆ ಸೂಚಿಸಲೇಬೇಕು. ಮಿತ್ರ, ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ರಾಜ್ಯದಲ್ಲಿ ಅನೇಕ ಗುಂಪುಗಳು ಇವತ್ತು ತಾವು ಟ್ವಿಟರ್ ಟ್ರೆಂಡ್ ಮಾಡಬಹುದಾದಷ್ಟು ಸಾಮರ್ಥ್ಯವನ್ನು ಪಡ್ಕೊಂಡಿವೆ. ಆದ್ರೆ ಅದಕ್ಕೆಲ್ಲ ಮೂಲ ಪ್ರೇರಣೆ ಡಿಜಿಟಲ್ ಸಂಸ್ಕಾರನ ಹುಡುಗರು ಅನ್ನೋದು ನನಗಂತೂ ಯಾವ ಅನುಮಾನವೂ ಉಳಿದಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ಸಂತೋಷ ಏನು ಅಂತಂದ್ರೆ ಸೋದರಿ ನಿವೇದಿತಾ ಪ್ರತಿಷ್ಠಾನ ಕಳೆದೆಂದಿಗಿಂತಲೂ ಹೆಚ್ಚು ತೀವ್ರತೆಯಿಂದ ಕೆಲಸ ಮಾಡ್ತಿದೆ. ಯಾವುದೋ ದೂರದ ಹಳ್ಳಿಗೆ ಹೋಗಿ ಅಲ್ಲಿನ ಹೆಣ್ಣು ಮಕ್ಕಳಿಗೆ, ಅಲ್ಲಿನ ಮಕ್ಕಳಿಗೆ ಅವರು ಶಿಬಿರಗಳನ್ನ ಮಾಡಬೇಕಾದಾಗ ಅದು ಸಾಮಾನ್ಯವಾದ ಕೆಲಸವೇ ಅಲ್ಲ. ರಾಜ್ಯದಾದ್ಯಂತ ವಿಸ್ತರಿಸ್ತಾ ಇರುವಂತ ಈ ಸಮಾಜ ಸೇವೆಯ ಕಳಕಳಿ ಮತ್ತು ಸಮಾಜ ಸೇವೆಯಿಂದ ಆನಂದ ಪಡುವಂತ ಈ ವೃತ್ತಿ ಬಹುಶಃ ಯುವ ಬ್ರಿಗೇಡ್ ನ ಶಕ್ತಿಯಾಗಿ ನಿಂತಿದೆ ಅಂತ. ಅನೇಕರು ಕರೆ ಮಾಡ್ತಾರೆ, ಅನೇಕರು ಎದುರಿಸಿದ್ದಾಗ ಮಾತನಾಡ್ತಾರೆ. ಆಗ ಆನಂದ ಅನ್ನೋದು ಏನು ಅಂತ ಅರ್ಥ ಆಗುತ್ತೆ. ಜಾತಿಯ ಸಂಕೋಲೆ ಕಳಚೋಣ ಬನ್ನಿ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಬರ್ತಿರ್ಬೇಕಾದ್ರೆ ಒಬ್ಬ ತರುಣ ಬಂದು ನಮ್ಮ ಸಮಸ್ಯೆಗಳನ್ನ ನೀವು ಚೆನ್ನಾಗಿ ಮಾತನಾಡ್ತೀರಿ, ದಯಮಾಡಿ ಇಂಥ ಕಾರ್ಯಕ್ರಮಗಳನ್ನ ಆಗಾಗ ಮಾಡಿ ಅಂತಂದಾಗ ನಿಜವಾಗ್ಲೂ ಎದೆ ಉಬ್ಬಿಸಬೇಕು ಅಂತ ಅನ್ಸುತ್ತೆ. ಯಾವುದೋ ದೂರದ ದೇಶದಲ್ಲಿರುವಂತಹ ವ್ಯಕ್ತಿಯೊಬ್ರು ಫೇಸ್ಬುಕ್ ನಲ್ಲಿ ಕಮೆಂಟ್ ಮಾಡ್ತಾ ನಾವು ತುಂಬಾ ದೂರದಲ್ಲಿದ್ದೀವಿ, ಈ ಕೆಲಸಕ್ಕೆ ಭಾಗವಹಿಸ್ಲಿಕ್ಕೆ ಆಗಲ್ಲ, ದಯಮಾಡಿ ನಮ್ಮ ವಿಶ್ ಸ್ವೀಕರಿಸಿ ಅಂತ ಹೇಳ್ಬೇಕಾದಾಗ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ಯಾವುದೋ ಒಂದು ಹೆಣ್ಮಗಳು ಇತ್ತೀಚೆಗೆ ಬಹುಶಃ ಅಮೆರಿಕಾದ ಕ್ಯಾಲಿಫೋರ್ನಿಯಾದಿಂದಿರಬೇಕು,
ಆಕೆ ಕರೆ ಮಾಡಿ ಹೇಳ್ತಾರೆ, ನನಗೇನು ಮಾಡ್ಲಿಕ್ಕಾಗಲ್ಲ, ಆನ್ಲೈನ್ ಟ್ಯೂಷನ್ ಆದ್ರೂ ಮಾಡಬಲ್ಲೆ, ಯಾರಾದ್ರೂ ಆನ್ಲೈನ್ ಟ್ಯೂಷನ್ ಬೇಕು ಅಂತಿದ್ದವರಿಗೆ ಹೇಳಿ ನಾನಂತವರಿಗೆ ಟ್ಯೂಷನ್ ಕೊಡಬಲ್ಲೆ ಅಂತ ಮೆಸೇಜ್ ಹಾಕಬೇಕಾದಾಗ ನಮ್ಗನ್ಸುತ್ತೆ ಯುವ ಬ್ರಿಗೇಡ್ ತುಂಬಾ ಕೆಲಸ ಮಾಡ್ತಾ ಇದೆ ಅಂತ. ಮಿತ್ರರೆ, ಮಾಡಿರುವ ಕೆಲಸ ತುಂಬಾ ಕಡಿಮೆಯೇ, ಆದ್ರೆ ಮಾಡಬೇಕಾಗಿರುವುದು ಬೆಟ್ಟದಷ್ಟಿದೆ. 3 ವರ್ಷ ಅನ್ನೋದು ತುಂಬಾ ದೊಡ್ಡದಲ್ಲ, ಸಾವಿರ ದಿನಗಳಿಗಿಂತಲೂ ಬಹಳ ಹೆಚ್ಚೇನಲ್ಲ. ಆದ್ರೆ ಈ 1000 ದಿನಗಳಲ್ಲಿ ನಾವು ಗಳಿಸಿಕೊಂಡಿರುವ ಪ್ರೀತಿ, ಜನರಿಂದ ಗಳಿಸಿಕೊಂಡಿರುವ ವಿಶ್ವಾಸ ಅಗಾಧವಾಗಿದೆ. ಇದನ್ನು ಉಳಿಸಿಕೊಂಡು ಹೋಗೋದು ನಮ್ಗಿರುವಂತಹ ದೊಡ್ಡ ಸವಾಲು. ನಾವು ಈ ಸವಾಲುಗಳನ್ನ ಯಾವ್ಯಾವ ತರದಲ್ಲಿ ಎದುರಿಸಿದೀವಿ ಅಂತ ನಿಮಗೂ ಗೊತ್ತು. ಅನೇಕ ಬಾರಿ ಬಂಡೆಗೆ ಹೋಗಿ ತಲೆ ಚಚ್ಕೊಳ್ತಿದ್ದೀವಿ ಅನ್ನೋದು ಅನ್ನಿಸುವಾಗಲೂ ಕೂಡ ನಾವೆಲ್ಲರೂ ಕೈ ಹಿಡಿದು ಬಲಾಢ್ಯವಾಗಿ ನಿಂತಿದ್ದೀವಲ್ಲ, ಇದೇ ನಿಜವಾದ ಶಕ್ತಿ ಅಂತ. ಯುವ ಬ್ರಿಗೇಡ್ ನಾಡಿನ ದನಿಯಾಗಬೇಕು. ಯುವ ಬ್ರಿಗೇಡ್ ಈ ನಾಡಿನ ತರುಣರ ವಿಶ್ವಾಸದ ಕೂಗಾಗಬೇಕು. ಯುವ ಬ್ರಿಗೇಡ್ ಅನ್ನೋ ಹೆಸರನ್ನ ಕೇಳ್ತಾ ಈ ನಾಡಿನ ಜನಕ್ಕೆ ಯಾವುದೇ ಸಮಸ್ಯೆಗಳಿಗೂ ಇವ್ರ ಹತ್ರ ಪರಿಹಾರ ಇದೆ ಅಂತ ಈಗಾಗಲೇ ಅನಿಸ್ಲಿಕ್ಕೆ ಶುರುವಾಗಿದೆ. ಅದು ವ್ಯಾಪಕವಾಗಿ ಬೆಳೆದು ನಿಲ್ಲುತ್ತಲ್ಲ, ಆಗ ನಮ್ಮ ಕೆಲಸ ಇನ್ನೂ ತೀವ್ರಗತಿಯಲ್ಲಿ ಸಾಗುತ್ತೆ ಅಂತ. ಮಿತ್ರರೇ, 3ನೇ ವರ್ಷದ ನೆನಪು ಬಹಳ ದೊಡ್ಡದ್ದು. ಎಲ್ಲವನ್ನು ನೆನಪು ಮಾಡ್ಕೊಳ್ಳಿಕ್ ಆಗಲ್ಲ. ಇತ್ತೀಚೆಗೆ ಈ 3ನೇ ವರ್ಷದಲ್ಲಿ ನಾವೇನೇನ್ ಕೆಲಸ ಮಾಡಿದ್ದೀವಿ ಅಂತ ಪಟ್ಟಿ ಮಾಡ್ಕೊಳ್ಳಿಕ್ ಕೂತಾಗಲೇ ಆ ಪಟ್ಟಿಯಿಂದ ಅನೇಕ ಸಂಗತಿಗಳು ಹೊರಗುಳಿದಿದ್ದಂತ ಪ್ರಸಂಗ ನಿರ್ಮಾಣ ಆಗಿತ್ತು. ಹಾಗಿರುವಾಗ ನಾನು ಎಲ್ಲವನ್ನು ನೆನಪಿಸಿಕೊಳ್ಳೋದು ಕಷ್ಟ, ಅದು ನನ್ನ ಉದ್ದೇಶವೂ ಅಲ್ಲ. ಆದ್ರೆ 3ನೇ ವರ್ಷದಿಂದ ಮುಂದಿನ ವರ್ಷಕ್ಕೆ ಹೆಜ್ಜೆ ಇಡುವಾಗ ಹಳೆಯ ವರ್ಷದ ಒಳ್ಳೆಯ ಸಂಗತಿಗಳನ್ನ ಮೆಲುಕು ಹಾಕ್ತಾ ನಾವು ಮುಂದಿನ ವರ್ಷಕ್ಕೆ ಇನ್ನೂ ಹೆಚ್ಚು ಉತ್ಸಾಹವನ್ನು ಪಡೆಯೋದಿದೆಯಲ್ಲ, ಅದನ್ನ ಯುವ ಬ್ರಿಗೇಡ್ ಅಂತೀವಿ. ಯುವ ಬ್ರಿಗೇಡ್ ಇಂಥ ಉತ್ಸಾಹದ ತರುಣರ ತಂಡ ಆಗಿರೋದ್ರಿಂದ ಈ ಉತ್ಸಾಹ ಎಂದೂ ಕಳ್ಕೊಳ್ಳದೆ ಉತ್ಸಾಹ ಬತ್ತದಂತೆ ಮಾಡುವಂತ ನಾವು ಗುರುದೇವರನ್ನು ಪ್ರಾರ್ಥಿಸ್ತಾ ಮುಂದಡಿಯಿಡೋಣ. ಜಯ ನಮ್ಮದಾಗಲಿ, ನಾಡು ಉಜ್ವಲಗೊಳ್ಳಲಿ, ದೇಶ ವಿಶ್ವಗುರುವಾಗಲಿ.